ಕ್ಲೈಮಿಂಗ್ ಪ್ರಧಾನಮಂತ್ರಿಗಳು ಇಟ್ ಥ್ರೆಟನ್ಸ್ ನ್ಯಾಷನಲ್ ಯೂನಿಟಿ ಈ ಪದ ಉಪಯೋಗಿಸಿದ್ದಾರೆ. ಥ್ರೆಟನ್ಸ್ ಇಲ್ಲ ಕೊಡಿ ನ್ಯಾಷನಲ್ ಯೂನಿಟಿ ಕನ್ನಡದಲ್ಲಿ ದೇಶದ ಐಕ್ಯತೆಯನ್ನ ಒಡಿತಕ್ಕಂಥ ಭಾಷೆ ಇದು. ಹೇಳಿಲ್ವಾ? ಏನು ನೀವು ಕನ್ನಡದಲ್ಲಿ ಹೇಳಿಯಪ್ಪ? ಹೇಳಿಲ್ವಾ? ಕನ್ನಡದ ಕೇಳಿ ಸರ್. ಥ್ರೆಟನ್ಸ್ ಯೂನಿಟಿ ಆ ಶಬ್ದವನ್ನು ನೋಡಿ, ನಾ ಹೇಳ್ತೀನಿ ನಿಮಗೆ ಲಾಸ್ಟ್ ಹೇಳ್ತೀನಿ ನಿಮಗೆ ಪೂಜಾರಿ ಅವರೇ ಲಾಸ್ಟ್ ಹೇಳ್ತೀನಿ ನಿಮ್ಗೆ. ನಾ ಹೇಳ್ತೀನಿ ನೀವು ಮೊದಲು ಇಟ್ಕೊಳ್ರಿ. ನೀವು ಮಾತಾಡಿ ಎಷ್ಟು ಮಾತು ಕೇಳ್ತೀನಿ. ನೀವು ಬರ್ದಿಟ್ಕೊಳ್ಳಿ ಅಂತೀರಲ್ಲ. ಅಲ್ಲ, ಪತ್ರಕರ್ತರು ಬರ್ದಿಟ್ಕೊಳ್ತಾರೆ, ನಾವು ಬರ್ದಿಟ್ಕೊಳ್ಬೇಕಾ? ಅಲ್ಲಿ ನಿಮ್ ನೋಟ್ ಈ ರೀತಿ ಮಾತಾಡಿದ್ರೆ ಪ್ರಧಾನಮಂತ್ರಿಗಳ ಮೇಲೆ ದೇಶ ವಿಭಜನೆ ಆರೋಪ ಹಾಕಿದ್ದಾರೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳುವಾಗ ಅವರ ಅನುಭವದ ಬಗ್ಗೆ, ಅವರ ವಯಸ್ಸಿನ ಬಗ್ಗೆ, ಅವರ ಹುದ್ದೆ ಬಗ್ಗೆ ನಮಗೆ ಗೌರವ ಇದೆ. ಆದ್ರೆ ಪ್ರಧಾನಮಂತ್ರಿಗಳ ಬಗ್ಗೆ ಲಘುವಾಗಿ ಮಾತಾಡುವಾಗ ಯಾಕೆ ಬಂತು ಆ ಚರ್ಚೆ ಅಂದ್ರೆ ದೇಶ ವಿಭಜನೆ ಬಗ್ಗೆ ಮಾತಾಡಿದ್ರು, ದೇಶ ವಿಭಜನೆ ಬಗ್ಗೆ ಮಾತಾಡಿದ್ರು. ಆ ಕಾರಣಕ್ಕೆ ರಾಷ್ಟ್ರೀಯ ಅಧಿಕಾರ ಚಲಾಯಿಸಿ ಸಭಾಪತಿ ಅವರೇ, ನಿಮ್ಮ ಪೀಠದ ಅಧಿಕಾರ ಚಲಾಯಿಸಿ ನಮ್ಮ ಮಾತುಗಳು ಯಾವುದು ಹೋಗಬಾರದು ಅಂತ ಹೇಳುವಂತ ಅಧಿಕಾರ ನಿಮಗಿದೆ. ಅದು ನ್ಯಾಯ ಅಲ್ಲ, ಇದು ನ್ಯಾಯ ಅಲ್ಲ. ನಾನು ನಿಮ್ಗೆ ವಿನಂತಿ ಮಾಡ್ತೇನೆ, ಪ್ರತಿಪಕ್ಷದ ಮಾತು ಯಾವುದು ಕೂಡ ಕಡತಕ್ಕೆ ಹೇಳಿದ್ರೆ ಸಭಾಪತಿ ಪ್ರತಿಪಕ್ಷದ ಮಾತು ಯಾವುದು ಕೂಡ ಕಡತಕ್ಕೆ ಹೋಗಬಾರ್ದು ಅಂತ ನೀವು ಹೇಳಿದ್ರೆ ಇದು ನಿಮ್ಗೆ ಅಧಿಕಾರ ಇದೆ, ಆದ್ರೆ ನ್ಯಾಯ ಅಲ್ಲ. ಒಂದು ನಿಮಿಷ ಇದು ದಯವಿಟ್ಟು ತಾವು ಪರಾಮರ್ಶೆ ಮಾಡಿ. ನಿಮಿಷ ಕೇಳಿ. ಅನುಮತಿ ತಗೊಂಡು ನೀವು ಮಾತಾಡಿ ಎಲ್ಲ ಕಟ್ತು ಹೋಗ್ತಾವ್ ಹೇಳಿ. ಅನುಮತಿ ತಗೊಳ್ಳಿ ಬೇಕಾದ ಎದ್ದು ಮಾತಾಡಿ. ಅನುಮತಿ ತಗೊಳ್ಳುವಾಗ ನೀವು ಕೊಡ್ತೀರಿ ಅಂತ ಭಾವಿಸ್ತೇವೆ ನಾವು. ಯಾಕಂದ್ರೆ ನಾನು ಹಂಗ ಭಾವಿಸ್ತೀನಿ. ಮಾಡ್ತಾರೆ ಕೆಲವು ಸಾರಿ ಅನುಮತಿ ಇದೆ ಅಂತ ನಾವು ಭಾವಿಸ್ತೇವೆ. ತಡಿ, ಒಂದು ಮುಖ್ಯಮಂತ್ರಿ ಮಾತಾಡ್ತಾರೆ, ಇಲ್ದ ಅವರಿಗೆ ಗೌರವ ಕೊಟ್ಟಿದ್ದೇವೆ, ಅವರ ಹಿರಿತನಕ್ಕೆ. ಅವ್ರು ಮುಖ್ಯಮಂತ್ರಿ ಮಾತಾಡ್ ನೀವು ಅದು ಬೇಡ ಕೊಡೋದಿಲ್ಲ, ನಾನು ಅನುಮತಿ ಕೊಡಂಗಿಲ್ಲ. ಅವ್ರಿಗಿಂತ ದೊಡ್ಡ ಹುದ್ದೆಯಲ್ಲಿ ಇದ್ದವ್ರನ್ನೆಲ್ಲ ಅಗೌರವ ಮಾಡಬಾರ್ದು. ಆಯ್ತಪ್ಪ, ಮಾನ್ಯ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟ್ ಅಲ್ಲಿ ಏನ್ ಭಾಷಣ ಮಾಡಿದ್ರು ಹೇಳ್ರಿ. ಆಯ್ತು, ನಂದು ಅವ್ರು ಏನ್ ಹೇಳಿದ್ರು ಭಾಷಣ ಏನ್ ಮಾಡಿದ್ದಾರೆ? ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ತೆರಿಗೆ ವಿಚಾರಗಳು ಚರ್ಚೆ ಮಾಡುವಾಗ ದೇಶ ವಿಭಜನೆಯ ಕೆಲವು ಮಾತುಗಳನ್ನು ಆಡ್ತಾ ಇರುವುದು ಅಂತ ಹೇಳಿದ್ದಾರೆ. ವಿಭಜನೆ ನಿಮ್ ಬಗ್ಗೆ ಹೇಳಿದ್ದು ಯಾಕಂದ್ರೆ ಇವರು MP ಅವರು ದೇಶ ವಿಭಜನೆಗೆ ನಾವೇನಾದ್ರೂ ಪ್ರಯತ್ನ ಮಾಡಬೇಕು ಅಂತ ಹೇಳಿದಕ್ಕೋಸ್ಕರ ಹೇಳಿ. ಅವರು ಪ್ರಧಾನಮಂತ್ರಿಗಳು ಹೇಳಿದ್ರೆ ಇವ್ರು ಹೇಳಿದ್ದಕ್ಕೋಸ್ಕರ ಅವ್ರು ಕೊಟ್ಟಂತ ಉತ್ತರ ಅವ್ರ ಮೇಲೆ ಆರೋಪ ಅಲ್ಲ. ನಾವು ಹೇಳಿದ್ರೆ ನೀವು ಹೇಳಿದ್ದಕ್ಕೋಸ್ಕರ ಉತ್ತರ ಥ್ರೆಟನ್ಸ್ ಯೂನಿಟಿ ಆಫ್ ದಿ ಕಂಟ್ರಿ. ಸರಿ, ಅವರು ಆ ಪದದಲ್ಲೇ ಹೇಳೋಣ. ಅದೇ ಪ್ರಧಾನಮಂತ್ರಿಗಳು 14th ಫೈನಾನ್ಸ್ ಕಮಿಷನ್ ಮುಂದೆ ಅಪೀರ್ ಆಗಿ ಏನ್ ಹೇಳಿದ್ದಾರೆ? ಅವರು ಆಗ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾಗ ಏನ್ ಹೇಳಿದ್ದಾರೆ? ಏನಂತ ಹೇಳಿದ್ದಾರೆ? ನೀವು ಹೇಳ್ತೀರಾ? ಓಲಿ ನಾನು ನೀವು ಕೆಳಮನೆಯಲ್ಲೂ ಹೇಳಿದ್ದೀರಿ, ಸತ್ಯ ಅಲ್ಲ ಅಂತಾಗಿದೆ. ಅದ್ರ ಮೇಲ್ಮನೆಯಲ್ಲೂ ಹೇಳಿ, ನಮ್ದೇನು ಆಕ್ಷೇಪ ಇಲ್ಲ. ಎಲ್ಲ ಈಗ ಹೇಳಿ ಈಗ ಎಲ್ಲದಕ್ಕೂ ಈ ರೀತಿ ಫೈನಾನ್ಸ್ ಕಮಿಷನ್ ಗುಜರಾತ್ ಏನ್ ಹೇಳಿದ್ದಾರೆ ಹೇಳಿ. ಅಲ್ರಿ, ಎಲ್ಲದಕ್ಕೂ ಈ ರೀತಿ ಮಾತಾಡ ಸರಿ ಇದೆಯಾ ಪೂಜಾರಿ ಸಾಹೇಬ್ರೆ? ಮುಖ್ಯಮಂತ್ರಿ ಹೇಳಿದ್ದಾರೆ, ಸರ್ಟಿಫಿಕೇಟ್ ಕೊಡ್ತೀರಾ? ನೀವು ಮುಖ್ಯಮಂತ್ರಿಗಳ ಮಾತಿನ ಮೇಲೆ ಅವರ ಸಾಮರ್ಥ್ಯದ ಬಗ್ಗೆ ನಮಗೆ ನಂಬಿಕೆ ಇದೆ. ಅಲ್ಲ, ಮುಖ್ಯಮಂತ್ರಿಗಳ ಸಾಮರ್ಥ್ಯದ ಬಗ್ಗೆ ನಮ್ಗೆ ನಂಬಿಕೆ ಇದೆ. ಅವ್ರ ಸಾಮರ್ಥ್ಯ ಈಗ ಬೇರೆ ಕೂಡಿ ನೋಡಿ. ಮುಖ್ಯಮಂತ್ರಿ ಆದಿಯಾಗಿ ನಾನು ಹೇಳ್ತೀನಿ, ನಮ್ಮ ರಾಜ್ಯದ ಬಜೆಟ್, ನಮ್ಮ ರಾಜ್ಯದ ರಾಜ್ಯಪಾಲರ ಭಾಷಣದ ಬಗ್ಗೆ ಅಷ್ಟೇ ಮಾತಾಡಿ ಎಲ್ಲರೂ ಸದನದಲ್ಲಿ. ಯಾರು ಕೇಂದ್ರ ಸರ್ಕಾರ ಮತ್ತೊಂದು ಮುಗಿದೊಂದು ಮಾತಾಡಬೇಡಿ ದಯಮಾಡಿ. ಸರಿ ಹೇಳಿ. ನಾನು ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡ್ತಾನೆ ಇಲ್ಲ, ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡ್ತಾ ಇಲ್ಲ. ನಮ್ಮ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಮಾತ್ರ ಮಾತಾಡ್ತಾರೆ. ನಮಗೆ ಇರ್ತಕ್ಕಂಥ ರೈಟ್ಸ್ ಎಷ್ಟಿದೆ ಅಷ್ಟು ಮಾತಾಡ್ತಾರೆ. ಆದರೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳು ಅವರು ಗುಜರಾತ್ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಡೇಟ್ ಹೇಳ್ಬಿಡ್ತೀನಿ ನೋಡಿ.
6th December 2012. 6th December 2012 ಏನ್ ಹೇಳಿದ್ದಾರೆ ಅಂತಂದ್ರೆ, Narendra Modi ji on 6th December 2012 questioned the central government's fiscal returns to Gujarat. He states that Gujarat sends rupees 60,000 crore in revenue to the center, but implies that the state does not receive adequate financial reciprocation. Theoretically, asking our people of Gujarat send rupees 60,000 crore and what comes in return? Then you say we give. Is Gujarat a beggar state? This is the word used by Narendra Modi ji. Is Gujarat a beggar state? Is Gujarat a beggar state? Are we not beggars? ಕೊಡ್ರಿ Are ಮಂತ್ರಿಗಳಾಗಿ we ನೀವು beggars? ಮಾತಾಡ್ತೀರಿ. Are we beggars? Are we living at the Delhi's mercy? PM's language does not suit the office he hold. ಅವ್ರು ಹೇಳಿರೋದು, ನಾನು ಹೇಳಿರೋದಲ್ಲ ಇದು. ನರೇಂದ್ರ ಮೋದಿ ಅವರು ಗುಜರಾತ್ನ ಚೀಫ್ ಮಿನಿಸ್ಟರ್ ಆಗಿರುವಾಗ ಹೇಳಿರ್ತಕ್ಕಂಥ ಪದಗಳು. ಆಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಸೆಂಟ್ರಲ್ ಗೌರ್ಮೆಂಟ್ಗೆ ನಮ್ಮಿಂದ ಒಂದು ಪೈಸನು ಕಲೆಕ್ಟ್ ಮಾಡಬೇಡಿ. ಪ್ರಕಾಶ್ ಇವರೇ ಕೊಡ್ರಪ್ಪ. ಕೂರ್ರಿ, ಮುಖ್ಯಮಂತ್ರಿ ನಮ್ಮಿಂದ ಒಂದು ಪೈಸನು ಕಲೆಕ್ಟ್ ಮಾಡಬೇಡಿ, ನಮ್ಗೊಂದು ಪೈಸನು ಕೊಡಬೇಡಿ, ನಮ್ ತೆರಿಗೆ ನಾವು ಉಳಿಸ್ಕೊತೀವಿ. ಇದು ಯಾರು ಹೇಳಿರೋದು? ಗುಜರಾತ್ನ ಚೀಫ್ ಮಿನಿಸ್ಟರ್ ಆಗಿ ಹೇಳಿರೋದು. ನಮ್ ತೆರಿಗೆ ನಾವೇ ಉಳಿಸ್ಕೊತೀವಿ, ನಮ್ಮಿಂದ ₹1 ಕಾನ್ಸ್ಟಿಟ್ಯೂಷನ್ ಅದು ಹೇಳಿದ್ಯಾ? Is it not against the constitution, spirit of the constitution? Is it not against the federalism? ಅವ್ರು ಹೇಳಿದ್ರೆ ಸುಮ್ಮನೆ ಇರ್ಬೇಕು, ನಾನು ಹೇಳಿದ್ರೆ ಜಗಳ ಮಾಡಬೇಕು. ಅವ್ರು ಹೇಳಿದ್ದು ಜಗಳ ಮಾಡಿರ್ಬೋದು. ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ತಮ್ಮ ಬೇಡಿಕೆ ಇಡುವಾಗ ಗಂಭೀರವಾದಂತ ಮಾತನ್ನು ಹೇಳಿರಬಹುದು. ಆದ್ರೆ ನಿಮ್ಮ ಮೂಲಕ ದೇಶ ವಿಭಜನೆ ಮಾಡ್ತೇವೆ ಅಂತ ಹೇಳಿದ್ರಿ, ನೀವು ದೇಶ ವಿಭಜನೆ ಮಾಡ್ತೇವೆ ಅಂತ ಹೇಳಿದ್ರಿ. ಅವ್ರು ಆ ಮಾತ್ರ ಹೇಳಿರ್ಲಿಲ್ಲ. ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ರಾಜ್ಯದ ಪರವಾಗಿ ಅವರು ಮಾತಾಡಿರ್ಬೋದು. ಅವರು ರಾಜ್ಯದ ಪರವಾಗಿ ಅವರು ಮಾತಾಡಿರ್ಬೋದು. ಆದ್ರೆ ನಿಮ್ಮ ಧ್ವನಿಯಲ್ಲಿ ಬಂತು ಅಂದ್ರೆ, ನಿಮ್ಮ ಧ್ವನಿ ಎಲ್ಲಿಗೆ ಬಂತು ಅಂದ್ರೆ, ತೆರಿಗೆ ಕೊಡದಿದ್ರೆ ದೇಶ ವಿಭಜನೆ ಮಾಡ್ತೇವೆ ಅನ್ನುವಂತ ಮಟ್ಟಕ್ಕೆ ನಿಮ್ಗೆ ನೀವೇನ್ ಹೇಳಿದ್ರಿ? ನಿಮ್ಮ ಭಾಷೆಯಲ್ಲಿ ಏನ್ ಹೇಳಿದ್ರಿ ಅಂದ್ರೆ ದೇಶ ವಿಭಜನೆ ಮಾಡ್ತೇವೆ ಅಂತ ಹೇಳಿ ನೆನಪು ಹೇಳಿದ್ರಿ. ಆದ್ರೆ ಅವತ್ತಿನ ಗುಜರಾತಿನ ಮುಖ್ಯಮಂತ್ರಿ ತೆರಿಗೆ ಕೊಡಿ ಅಂತ ಹೇಳಿದ್ದಾರೆ. ತೆರಿಗೆ ಕೊಡಿ, ನಮ್ಮ ರಾಜ್ಯ ತೆರಿಗೆ ಕೊಡಿ ಅಂತ ಹೇಳಿದ್ದಾರೆ. ಪ್ರಜಾಪ್ರಭುತ್ವ ಮುಖ್ಯಮಂತ್ರಿ ಒಂದು ತೆರಿಗೆ ಕೊಡಿ ಅಂತ ಹೇಳಿದ್ರಲ್ಲಿ ತಪ್ಪೇನಿಲ್ಲ, ನಿಮ್ಮ ತಪ್ಪನ್ನು ನಾವು ಹೇಳ್ತಾ ಇಲ್ಲ. ಆದ್ರೆ ನೀವು ಹೇಳ್ತಾ ಇರೋದು ಈಗ ದೇಶ ವಿಭಜನೆ ಮಾಡ್ತೇವೆ ಅಂತ ಹೇಳಿದಕ್ಕೆ ಮಾತ್ರ ನಮ್ಮಿರೋದು. ಮುಖ್ಯಮಂತ್ರಿ ಮಾತಾಡುವಾಗ ನೀ ಸುಮ್ಮರಪ್ಪ. ಮೊದಲ ಮಾನ್ಯ ಅಧ್ಯಕ್ಷರೇ, ಏನೇನು ಅವ್ರಿಗೆ ಹಿಡ್ಕೊಂಡು ಬಾಯಿ ಹಿಡಿದ್ರಿ, ಅವ್ರು ಆಡದಂತ ಮಾತುಗಳನ್ನೇ ಹೇಳಿದ್ದೀನಿ. ಇಳಿಬೇಕು, ಎಲ್ಲರಿಗೂ ತಿಳುವಳಿಕೆ ಇರ್ಬೇಕು. ಅವರು ಮುಖ್ಯಮಂತ್ರಿ ಪಾಪ ತಪ್ಪೇನಿಲ್ಲ ಅವ್ರು ಹೇಳಿರೋದು. ಆಸ್ ಚೀಫ್ ಮಿನಿಸ್ಟರ್ ಆಫ್ ಗುಜರಾತ್ ಅವ್ರು ಹೇಳಿರೋದು ಕರೆಕ್ಟ್ ಆಗಿದೆ. 14ನೇ ಹಣಕಾಸಿನ ಮುಂದೆ ಹೇಳಿರೋದು ಇದು. ನಮ್ಮ ಧ್ವನಿ ಇರೋದು ನೋಡಿ, ಪುನಃ ಯಾಕ್ರಿ ಅಂತ ಹೇಳ್ತೀರಿ? ಅವ್ರು ಹೇಳಿದ್ರು ಕೋಪನ ನಿಮ್ಗೆ? ನೀವು ಹೇಳುವಾಗ ನಮ್ಗೆ ಅವ್ರು ಇಲ್ಲಾದ್ರು ಕೊಡ್ತೀನಿ ನಾನು. ಆಮೇಲೆ ಕೇಳಿ ಪದೇ ಪದೇ ಎದ್ರಿ ನಾನು ಮಾತಾಡಕ್ಕಾಗಲ್ಲ. ಅಲ್ಲ ಕೇಳಿ ಸರ್, ಅನುಭವಕ್ಕೆ ನಾವು ಗೌರವ ಕೊಡ್ತೇವೆ, ನಿಮ್ಮ ಹುದ್ದೆಗೆ ನಾವು ಗೌರವ ಕೊಡ್ತೇವೆ. ನೀವು ಮಾತಾಡುವಾಗ ನಮ್ಗೂ ಸ್ವಲ್ಪ ಹೇಳಲಿಕ್ಕೆ ಅವಕಾಶ ಕೊಡ್ಬೇಕಲ್ಲ. ಅವ್ರು ಹೇಳ್ತಾ ಇರೋದು ಏನಂದ್ರೆ, ಅವ್ರು ಹೇಳ್ತಾ ಇರೋದು ಮುಖ್ಯಮಂತ್ರಿಗಳ ಕೇಳಿ. ಆಮೇಲೆ ಮಾನ್ಯ ಮಾನ್ಯ ಸಭಾಪತಿ ಪ್ರಶ್ನೆ ಮಾಡಿರ್ಲಿಲ್ಲ. ಮಾನ್ಯ ಸಭಾಪತಿ ಅವರೇ, ಮುಂದೆ ಹೋಗಿ ಲಕ್ನೋದಲ್ಲಿ 2012ರಲ್ಲಿ ಇವರು ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೆಯಿತು. ಆಗ ಏನ್ ಹೇಳಿದ್ದಾರೆ ಅಂದ್ರೆ, ಇದೇ ನರೇಂದ್ರ ಮೋದಿ ಅವರು ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ ಆ ಎಕ್ಸಿಕ್ಯೂಟಿವ್ ಕಮಿಟಿ. ಇದರಲ್ಲಿ ಯುಪಿಎ ಗವರ್ಮೆಂಟ್
a grave threat to our federalism. Grave threat to our federalism. ನಾನು ಹೇಳ್ತಾ ಇದ್ದೀನಿ, central government headed by Narendra Modi is a threat to federalism. It's a threat to federalism. What you are doing outside the threat? How do you say when he is second? What you are doing outside the threat? Sir, you are threat to federalism. ಓಕೆ ಸರ್, ಅವ್ರ ಪಾಪ What you are doing outside ಒಪ್ಕೊತಾ ಇದಾರಲ್ಲ. ಹಾಗಲ್ಲ, ಅವ್ರು ಹೇಳಿದ್ದು ಪ್ರಾಣೇಶ್ ರಾಜ್ಯದ ಹಕ್ಕನ್ನು ಕೇಳಬಹುದು, ದೇಶವನ್ನ ಪ್ರಶ್ನೆ ಮಾಡಿರ್ಲಿಲ್ಲ. ದೇಶವನ್ನು ಪ್ರಶ್ನೆ ಮಾಡಿರ್ಲಿಲ್ಲ. ಈಗ ಅವರು ದೇಶ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಭಾಪತಿ ಅವರೇ, ಹಾಲ್ ಮಾಡ್ಬಿಟ್ರಿ, ನೋಡಿಲ್ಬೇಡ್ರಿ ಚಂಡೀಗಢಲ್ಲಿ. ಸುರೇಶ್ ಹೇಳಿ ಸರ್, ನೋಡಿ ಮಹಾತ್ಮ ಗಾಂಧೀಜಿ ನೀವಿರುವಾಗಲೂ ಈ ರೀತಿ ಹೇಳಿಸ್ತೀರಾ ನಿಮ್ಮ ಮಂತ್ರಿಗಳ ಕೈಯಲ್ಲಿ? ಯಾಕೆ? ನೀವಿರುವಾಗಲೂ ಈ ರೀತಿ ಹೇಳಿಸ್ತೀರಾ? ಅಲ್ಲ, ನಿಮ್ಮ ಮಂತ್ರಿಗಳ ಕೈಯಲ್ಲಿ ನೀವು ನೀವಿರುವಾಗಲೂ ಈ ರೀತಿ ಪದೇ ಪದೇ ಹೇಳಿದ್ರು ಅವ್ರು ಎದ್ದೇಳಲ್ಲ. ನೀವು ಎದ್ದೇಳ್ಬೇಡಿ. ಅಲ್ಲ, ನೀವು ಎದ್ದೇಳ್ಬೇಡಿ ಅಂತಲ್ಲ. ಇದು ನೀವೆಲ್ಲರಿಗೂ ಮುಖ್ಯಮಂತ್ರಿಗಳು, ನೀವೆಲ್ಲರಿಗೂ ಮುಖ್ಯಮಂತ್ರಿಗಳು, ಅವರಿಗೆ ಮಾತ್ರ ಅಲ್ಲ, ನೀವೆಲ್ಲರಿಗೂ ಮುಖ್ಯಮಂತ್ರಿಗಳು, ನೀವೆಲ್ಲರಿಗೂ ಮುಖ್ಯಮಂತ್ರಿಗಳು. ಪಕ್ಷದ ನಾಯಕರೇ, ಮತ್ತೆ ನೀವು ಮಾತಾಡ್ತೀರಿ, ವಿರೋಧ ಪಕ್ಷದ ನಾಯಕರು, ಈ ರೀತಿ ಆರ್ಭಟ ಮಾಡಬಾರ್ದು. ವಿರೋಧ ಪಕ್ಷದ ನಾಯಕರು ನೀವು ಮಾತಾಡ್ತೀರಿ, ನಾನು ಮಾತಾಡುವಾಗ ನಿಮ್ಮ ಒಬ್ರು ಮೇಲೆ ಎದ್ದೇಳಲ್ಲ. ಗೌರವ ಇದೆ, ನೀವು ಮಾತಾಡ್ಬೇಕು. ನಿಮ್ಮ ಮೇಲೆ ನಮ್ಗೆ ಗೌರವ ಇದೆ. ನಿಮ್ಮ ಎದುರು ಕೂತ್ಕೊಂಡವ ನಾನು ಮಾತಾಡ್ತೆ, ಮತ್ತೆ ಯಾರು ಮಾತಾಡ್ಬೇಕು? ನಿಮ್ಮ ಎದುರು ಕೂತ್ಕೊಂಡವ ನಾನು ಮಾತಾಡ್ತೆ, ಮತ್ತೆ ಯಾರು ಮಾಡ್ಬೇಕು? ಸಭಾನಾಯಕರೇ ಪ್ರಜಾಪ್ರಭುತ್ವದಲ್ಲಿ ಸರಿಯಲ್ಲ. ಕೂತ್ಕೊಳ್ಳಿ. ನೋಡಿ ಒಂದ್ ನಿಮಿಷ ನೋಡಿ, ಒಂದ್ ನಿಮಿಷ ನೋಡಿ, ಒಂದ್ ನಿಮಿಷ ಕೂತ್ಕೊಳ್ಳಿ ಸರ್. ನೋಡಿ ಇರ್ಲಿ, ಒಂದು ಮುಖ್ಯಮಂತ್ರಿಗಳು ನೋಡಿ, ನಾಯಕರು, ಸಭಾನಾಯಕರೇ, ನೀವು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಮುಖ್ಯಮಂತ್ರಿಗಳು ಮಾತನಾಡ್ತಿದ್ದಾರೆ. ಮುಖ್ಯಮಂತ್ರಿಗಳು ಮಾತನಾಡ್ಬೇಕಾದ್ರೆ ವಿರೋಧ ಪಕ್ಷದ ನಾಯಕರು ಏನಾದ್ರು ಕೇಳಿದ್ರೆ ಮುಖ್ಯಮಂತ್ರಿಗಳು ಸಮರ್ಥರಿದ್ದಾರೆ. ಅದ್ರ ಬಗ್ಗೆ ನೀವೆಲ್ಲ ಎದ್ದು ನಿಂತ್ರೆ ಸಮಯ ಹೋಗುತ್ತೆ. ಮುಖ್ಯಮಂತ್ರಿಗಳು ನೋಡಿ, ಒಂದು ಕ್ಲಾರಿಫಿಕೇಶನ್ ನೋಡಿ ಸಭಾನಾಯಕರೇ, ಕ್ಲಾರಿಫಿಕೇಶನ್ ವ್ಯವಸ್ಥೆಯ ಒಳಗಡೆ ಕ್ಲಾರಿಫಿಕೇಶನ್ ಕೇಳಂತ ಹಕ್ಕು ಎಲ್ರಿಗೂ, ಮುಖ್ಯಮಂತ್ರಿಗಳು ಉತ್ತರ ಕೊಡುವಂಥದ್ದು, ವಿರೋಧ ಪಕ್ಷದ ನಾಯಕರಲ್ಲಿ ಏನಾದ್ರು ಎನಿ ಕ್ಲಾರಿಫಿಕೇಶನ್ ಕೇಳಂತದ್ದು ಇದೆ. ಅದಕ್ಕೆ ನೋಡಿ, ಒಂದು ಗೌರವಯುತವಾಗಿ, ಒಂದು ಆರೋಗ್ಯಕರವಾಗಿ ಚರ್ಚೆ ಆಗುವಂತದ್ದು ಇದ್ರೊಳಗೆ ನಡಿಬೇಕಾಗಿದೆ. ಅದ್ರೊಳಗಡೆ ನೀವು ಮುಖ್ಯಮಂತ್ರಿಗಳು ಹೌದು, ಅವರು ಬಜೆಟ್ ಮೇಲೆ ಉತ್ತರ ಕೊಡ್ತಾ ಇದ್ದಾರೆ, ಎನಿ ಕ್ಲಾರಿಫಿಕೇಶನ್ಸ್ ಇದ್ರೆ ಅವ್ರು ಕೊಡ್ತಾರೆ, ಸಮರ್ಥಿದ್ದಾರೆ. ನೀವ್ ಯಾಕೆ ಎದ್ದು ನಿಲ್ತೀರಿ? ಅವರ ರಾಜಕೀಯದ ಅನುಭವ ಎಲ್ಲ ನಿಮ್ಗೆ ಯಾರಿಗೂ ಇಲ್ಲ, ಅವ್ರು ಅಷ್ಟು ಸಮರ್ಥರಿದ್ದಾರೆ. ನೀವ್ ಯಾಕೆ ಅದ್ರ ಮಧ್ಯೆ ಹೇಳ್ತೀರಿ? ನೀವ್ ಯಾಕೆ ಹೇಳ್ತೀರಿ? ಕೂತ್ಕೊಳ್ಳಿ ರವಿಕುಮಾರ್. ನೋಡಿ, ನೀವು ಯಾಕೆ ಅಂತ ಹೇಳಿದ್ರೆ ಅವ್ರು ಉತ್ತರ ಕೊಡ್ತಾ ಇದ್ದಾರೆ. ನಿಮ್ಗೆ ಏನಾದ್ರು ಎನಿ ಕ್ಲಾರಿಫಿಕೇಶನ್ಸ್ ಅವರೊಟ್ಟಿಗೆ ಕೇಳ್ಕೊಂಡು ನೀವು ಕ್ಲಾರಿಫಿಕೇಶನ್ ಕೇಳ್ಕೊಂಡಂತದ್ದು ನೀವು. ನಮ್ಮ ಮಾನ್ಯ ಸದಸ್ಯರುಗಳು ಯಾರು ಎದ್ದೇಳಕ್ ಕೂಡುದು. ಸರಿ, ಅಷ್ಟೇ. ಓಕೆ. ನಂಬರ್ 2, ನೋಡಿ, ಇಲ್ಲೂ ಅಷ್ಟೇ. ಇಲ್ಲೂ ರವಿಕುಮಾರ್ ಕೂತ್ಕೊಳ್ಳಿ. ಒಂದ್ ನಿಮಿಷ ಕೂತ್ಕೊಳ್ಳಿ ಸರ್. ನೋಡಿ, ಕೇಳಿದ್ದನ್ನ ಮಾತನ್ನು ಕೇಳ್ದಲ್ಲ ಇದ್ರೆ ಕೇಂದ್ರ ಸರ್ಕಾರದ ಬಗ್ಗೆ ಇರ್ಲಿ, ಅದಕ್ಕೆ ವಿರೋಧ ಪಕ್ಷದ ನಾಯಕರಿದ್ದಾರೆ. ವಿರೋಧ ಪಕ್ಷದ ನೋಡಿ, ಸಭಾನಾಯಕರೇ, ಈಗ ತಾನೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನೀವ್ ಯಾರು ಹೇಳ್ಬೇಡಿ ಅನ್ನೋ ಮಾತನ್ನು ನೀವು ಮುಖ್ಯಮಂತ್ರಿಗಳು ಗೌರವ ಕೊಡೋದಿಲ್ಲ ಅಂದ್ರೆ ನೋಡಿ, ವಿರೋಧ ಪಕ್ಷದ ನಾಯಕರು ನಿಮ್ಮವರಿಗೂ ಹೇಳಿ, ಏನಾದ್ರೂ ಕ್ಲಾರಿಫಿಕೇಶನ್ಸ್ ಇದ್ರೆ ಅವ್ರ ಹತ್ರ ಕೇಳಿ, ಈಲ್ಡಾದ್ರೆ ನೀವು ಅದ್ರ ಬಗ್ಗೆ ಕೇಳಿ, ಯಾರು ಹೇಳ್ಬೇಡಿ. ಇಬ್ರು ಈಗ ಏನಿದೆ, ಮುಖ್ಯಮಂತ್ರಿಗಳಿದ್ದಾರೆ, ವಿರೋಧ ಪಕ್ಷದ ನಾಯಕರಿದ್ದಾರೆ, ಕೇಳ್ತಾರೆ. ಕೇಳದಂತ ಸಂದರ್ಭದಲ್ಲಿ ಅವ್ರು ಇಲ್ದಾಗ ಉತ್ತರ ಕೊಡ್ತಾ ಇದ್ರೆ ಒಂದು ಆರೋಗ್ಯಕರವಾದ ಚರ್ಚೆ ಆಗೋದಕ್ಕೆ ಈ ಸದನ ಇರುವಂತದ್ದು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ಗೊಂದಲ ಹಾಕಿದ್ರೆ ಏನ್ ಪ್ರಯೋಜನ? ಗೌರವ ಇದೆ ನಮಗೆ ಅವ್ರ ಬಗ್ಗೆ. ನೋಡಿ, ಗೌರವ ಇದ್ದ ಮೇಲೆ ಕೂತ್ಕೊಳ್ತೀನಿ ನಾನು. ಆದ್ರೆ ಯಾವ್ಯಾವ ಹಿಂದಿನ ಭಾಷಣಗಳು, ಮನಮೋಹನ್ ಸಿಂಗ್ ಏನ್ ಭಾಷಣ ಮಾಡಿದ್ರು, ಸೋನಿಯಾ ಗಾಂಧಿ ಏನ್ ಭಾಷಣ ಮಾಡಿದ್ರು, ನಾವು ತಗೊಳ್ತೀವಿ. ಆಯ್ತು, ಆಮೇಲೆ ತಗೊಳ್ಳಿ. ಮುಖ್ಯಮಂತ್ರಿಗಳು ಮಾತನಾಡಿ. ಸಭಾನಾಯಕರೇ, ದಯವಿಟ್ಟು ಮಾತನಾಡಿ. ಮುಖ್ಯಮಂತ್ರಿಗಳು ಸೋನಿಯಾ ಗಾಂಧಿ ಏನ್ ನಿಮ್ಗೆ ಅರ್ಥ ಆಗ್ತಾ ಇಲ್ವೇನ್ರಿ ರವಿಕುಮಾರ್ ಅವರೇ? ವಿರೋಧ ಪಕ್ಷ ನಾಯಕರು ಹೇಳಿ. ನೋಡಿ,
ಸದನವನ್ನ ವಿರೋಧ ಪಕ್ಷದ ನಾಯಕರು ನಿಮ್ಮ ಕಡೆಯವ್ರನ್ನು ನೀವು ಕೂರಿಸುವಂತ ಜವಾಬ್ದಾರಿ ನಿಮ್ದು. ಈಗ ಸಭಾ ನಾಯಕರಿಲ್ಲ, ಈಗ ಮುಖ್ಯಮಂತ್ರಿಗಳಿದ್ದಾರೆ, ಅವ್ರು ಕೂರಿಸೋ ಜವಾಬ್ದಾರಿ ಅವ್ರದ್ದು. ಅದನ್ನ ಬಿಟ್ಟು ಎತ್ತಿತ್ಕೊಂಡ್ರೆ ಏನ್ ಮಾಡ್ಬೇಕಾಗುತ್ತೆ? ಮಾತನಾಡಿ ಸರ್, ನೀವು ಮಾತನಾಡಿ, ಈಗ ನೀವು ಕೂತ್ಕೊಳ್ಳಿ.